ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಇವತ್ತು ಡಿಸೆಂಬರ್ 19th. ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗೇ ಬರುತ್ತೆ, ಯಾಕಂದರೆ ಡಿಸೆಂಬರ್ 24th ನಮ್ಮ ಮನೆಯವ್ರ ಬರ್ತಡೇ, ಅಂದರೆ ಸಚಿನ್ ಅವ್ರ ಬರ್ತಡೇ. ಸೊ ಅದಕ್ಕೆ ಏನು ಸರ್ಪ್ರೈಸ್ ಮಾಡೋಣ ಅಂತ ಥಿಂಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ 2 ಸತಿ ಹೋಗಿ ವಾಪಸ್ ಬಂದೆ ಈ ಸರ್ಪ್ರೈಸ್ ಕೊಡಲಿಕ್ಕೆ. ಈ ಸತಿ ಅಂತೂ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತಾಯಿದ್ದೀನಿ. ಏನು ಅಂದರೆ ಟ್ಯಾಟೋ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ಹೇಗೆ ಅನಿಸುತ್ತೋ ಗೊತ್ತಿಲ್ಲ ಅವರಿಗೆ. ನಾನು ಎವ್ರಿ ಟೈಮ್ ಕೇಳಿದಾಗೂ ಬೇಡ, ಅದೇನು ಬೇಕಾಗಿಲ್ಲ ಅಂತಿದ್ರು. ಸೊ ಈ ಸತಿ ಬಿಟ್ಟು ನಮ್ಮನ್ನ ಬಿಟ್ಟು ತುಂಬ ದೂರ ಇದ್ದಾರಲ್ವ, ಏನೋ ಹಾಕಿಸ್ಬೇಕು ಅನ್ನಿಸ್ತಿದೆ ನನಗೆ. ಸೊ ಅವರಿಗೊಂದು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಲೈಫ್ ಟೈಮ್ ಗಿಫ್ಟು ಅವರಿಗೆ. ಏನು ಐಟಮ್ಸ್ ಕೊಟ್ಟರೆ ಅದು ಹಾಳಾಗುತ್ತೆ, ಆಮೇಲೆ ಕೇಕ್ ಏನು ಕಟ್ ಮಾಡಿ 2 ನಿಮಿಷದಲ್ಲಿ ಖಾಲಿ ಆಗುತ್ತೆ. ಕೇಕ್ ಅಂತೂ ಕಟ್ ಮಾಡ್ತೀವಿ ಆಬ್ವಿಯಸ್ಲಿ. ಇದೇನೋ ಒಂದು ಮೆಮೊರಿ ಅವರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಸರ್ಪ್ರೈಸ್ ಸ್ವೀಟ್ ಗಿಫ್ಟ್. ಹೇಗೆ ಬರುತ್ತೆ ವಿಡಿಯೋ ಗೊತ್ತಿಲ್ಲ, ನನಗೆ ಹೆಂಗಾಗುತ್ತೆ ಅಲ್ಲಿ ಟ್ಯಾಟೋ ಹಾಕ್ಸ್ಕಂತನೋ ಗೊತ್ತಿಲ್ಲ. ನೋಡೋಣ ಬನ್ನಿ, ನನ್ನ ಜೊತೆ ನೀವು ಬನ್ನಿ. ಹೇಗಾಯಿತು ಎಕ್ಸ್ಪೀರಿಯನ್ಸು ಹೇಳ್ತೀನಿ. ಆಮೇಲೆ ನೋವಾಯ್ತಾ ಇಲ್ವಾ ಟ್ಯಾಟೋ ಹಾಕ್ಸ್ಕಂತನ ಎಲ್ಲ ವಿಡಿಯೋ ಮುಖಾಂತರ ನಿಮಗೆ ನಾನು ತಿಳಿಸ್ತೀನಿ. ಬನ್ನಿ ಹೋಗೋಣಂತೆ, ಟ್ಯಾಟೋ ಹಾಕ್ಸ್ಕೊಂಡು ಬರೋಣ. ಏನಂತ ಹಾಕ್ಸ್ಕೊತೀನಿ ಅಂದರೆ ಅವ್ರ ಹೆಸರೇ ಹಾಕ್ಸ್ಕೊತಾ ಇದ್ದೀನಿ, ಬೇರೆ ಏನೂ ಡಿಸೈನ್ ಇಲ್ಲ. ಪ್ಲೇನಾಗಿ ಸಿಂಪಲ್ಲಾಗಿ ಅವ್ರ ಹೆಸರು ಹಾಕ್ಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅವ್ರು ಏನಾದರೂ ಐಡಿಯಾ ಕೊಟ್ಟರೆ ನೋಡೋಣ. ಇಟ್ಸ್ ಫಿಂಗರ್ ಕ್ರಾಸ್. ಹೋಗೋಣ ಬನ್ನಿ ಫ್ರೆಂಡ್ಸ್. ನಾನು ಹೋಗಿರೋ ಟ್ಯಾಟೋ ಶಾಪ್ ಯಾವುದು ಅಂದರೆ MCCB ಬ್ಲಾಕಲ್ಲಿ ಇರುವಂಥ ಝೆನ್ ಕಂಪ್ಯೂಟರ್ ಅಪೋಸಿಟ್. ಈ ಸೈಡಿಂದ ಬಂದರೆ SS ಮ್ಯಾಗಿ ಇದೆ ಅಲ್ಲ, ಅದರ ಬ್ಯಾಕ್ ಸೈಡ್ ಸಚಿನ್ ಟ್ಯಾಟೋಸ್ ಅಂತ ನಾನು ಬಂದಿರೋದು. ನಾನು ತುಂಬ ಸರ್ಚ್ ಮಾಡಿ ಎಲ್ಲಿ ಹೋಗೋದಂತ ಡಿಸೈಡ್ ಮಾಡಿ ಬಂದಿರೋದು. ಇಲ್ಲಿ ಆಲ್ರೆಡಿ ಒಬ್ಬರು ಕ್ಲೈಂಟ್ ಇದ್ದರು, ಅವರಿಗೆ ಅವರು ನೇಮ್ ಬರ್ಸೋಕ್ಕೆ ಬಂದಿದ್ದರು, ಅವರ ಹಸ್ಬೆಂಡ್ ನೇಮ್ ಬರ್ಸೋಕ್ಕೆ ಬಂದಿದ್ದರು. ಚೆನ್ನಾಗಿ ಹಾಕ್ತಾಯಿದ್ರು. ಅವರಿಗೆ ನಾನು ಹಾಕ್ತಿರೋದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ನೋಡಿರಿ. ಫುಲ್ಲು ಆರಾಮಾಗಿ ಕುಂತಿದ್ರು ಅವರು. ಆವಾಗ ನನಗೆ ಸ್ವಲ್ಪ ಧೈರ್ಯ ಬಂತು, ನಾನು ಆರಾಮಾಗಿ ಹಾಕ್ಸ್ಕೊಬೋದು ಅಂತ. ನೋಡಿ, ಅವರಿಗೆ ಬಂದಂಥ ಅವಾರ್ಡ್ಸ್ಗಳು ಇಲ್ಲಿ ಮೇಲ್ಗಡೆ ಇದೆ ನೋಡಿರಿ, ಎಷ್ಟೊಂದು ಅವಾರ್ಡ್ಸ್ ಬಂದಿದೆ. ಆಮೇಲೆ ಈ ಫೀಲ್ಡಲ್ಲಿ ಅವರು 14 ಇಯರ್ಸಿಂದನೂ ವರ್ಕ್ ಮಾಡ್ತಾಯಿದ್ದಾರಂತೆ. ನಿಜವಾಗ್ಲೂ ಹಾಕಿಸ್ಕೊಳಂಗಿದ್ರೆ ಟ್ಯಾಟೋ ಆರ್ ಏನೇ ಇದ್ರೂ ಅದರಲ್ಲಿ ಗೊತ್ತಿರೋರಿಗೆ ಹತ್ರ ಹೋಗಿ ನಾವು ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಸ್ಟ್ಲಿ ಅನ್ನಿಸ್ಬೋದು, ಬಟ್ ವರ್ತ್ ಅನ್ನಿಸ್ತು. ಯಾಕಂದರೆ ಸ್ವಲ್ಪನೂ ಪೇನ್ ಇಲ್ದಂಗೆ ಆರಾಮಾಗಿ ಕುಂದ್ರಿಸ್ಕೊಂಡು ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅವರು. ಗಿರೀಶ್ ಅಂತ ಹಾಕ್ಸ್ಕೊಂಡ್ರು ಅವರು. ಚೆನ್ನಾಗಿ ಬಂದಿತ್ತು ನೋಡಿ, ಸಿಂಪಲಾಗಿ ಮಸ್ತಾಗಿ ಕಾಣ್ತಿತ್ತು. ಮತ್ತು ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡ್ತಾರೆ. ಇಲ್ಲಿ ಇವರು ಇನ್ನೊಬ್ಬರು ಕ್ಲೈಂಟು, ಅವರು ಟ್ಯಾಟೋನ ರಿಮೂವ್ ಮಾಡ್ಕೊತಾ ಇದ್ದರು. ನಾನು ಏನಿದು ಅಂತ ಕೇಳಿದೆ ಅವ್ರಿಗೆ. ಟ್ಯಾಟೋ ರಿಮೂವ್ ಮಾಡೋದಂತೆ. ಅಂದರೆ ಒಂದೇ ಸತಿಗೆ ಹೋಗಲ್ಲ ಅಂತ ಟ್ಯಾಟೋ ರಿಮೂವ್ ಮಾಡೋದು, ಒಂದು 2-3 ಸೆಷನ್ಸ್ಗೆ ಬರಬೇಕು. ಬಟ್ ಒಂದು 5 ಮಿನಿಟ್ಸಲ್ಲೇ ರಿಮೂವ್ ಮಾಡಿದ್ರು ಅವರು. ತುಂಬ ಚೆನ್ನಾಗಿ ಅನ್ನಿಸ್ತು ನೋಡಿ. ಅಂದರೆ ಇಲ್ಲಿ ಜಾತ್ರೆಯಲ್ಲಿ ಅಲ್ಲಿ ಇಲ್ಲಿ ಹಾಕ್ಸ್ಕೊಂಡಿರ್ತಾರಲ್ಲ, ಅಸಹ್ಯ ಕಾಣುತ್ತೆ ಅಂತ ತೆಗೆಸ್ಕೊತಿದ್ದಾರಂತೆ. ಅವರು ಆ್ಯಕ್ಚುಲಿ ಜಾತ್ರೆಯಲ್ಲಿ ಹಾಕ್ಕೊಂಡಿರೋದಂತೆ. ಸೊ ಹಂಗಾಗಿ ತೆಗೆಸ್ತಾ ಇದ್ದಾರೆ. ಇಲ್ಲಿ ನೋಡಿ, ನಾನು ಫೈನಲಿ ಸೆಲೆಕ್ಟ್ ಮಾಡಿದಂಥ ಫಾಂಟ್ ಈ ಥರ ಸೆಲೆಕ್ಟ್ ಮಾಡಿದ್ವಿ, ಸಚಿನ್ ಅಂತ. ಅದರ ಮೇಲೆ ನಾನು ಹಾರ್ಟು ಕಾಣಬೇಕು, ಎಮ್ಮು ಕಾಣಬೇಕು, ಆ ಥರ ಅವ್ರಿಗೆ ಹೇಳಿದ್ದೆ. ನಾನು ಆ್ಯಕ್ಚುಲಿ ಹಾರ್ಟ್ ಒಳಗೆ ಬರೀರಿ ಅಂದೆ. ಬೇಡ ಮ್ಯಾಮ್, ಈ ಥರ ಮಾಡೋಣ ಅಂತೇಳಿ ಅವರೇ ಸಜೆಷನ್ ಮಾಡಿದರು. ನೋಡಿ, ನನ್ನ ಜೊತೆ ಕೀರ್ತಿ ದೀದಿ, ಕುಶಲ್, ಆಮೇಲೆ ಅಂಕಿತಾ, ಅನನ್ಯ, ನಮ್ಮ ಗೋಲು, ಇಷ್ಟು ಜನ ಹೋಗಿದ್ವಿ ನಾವು.
ಫೈನಲಿ ಇದು ಡಿಸೈಡ್ ಆಯಿತು. ಸೊ ಹಾಕೋಣ ಅಂತೇಳಿ ಕೂತ್ವಿ. ಆಮೇಲೆ ಎಲ್ಲರಿಗೂ ಸಪ್ರೇಟ್ ನೀಡಲ್ಲೇ ಯೂಸ್ ಮಾಡೋದು ಅವರು. ಇವ್ರಿಗೆ ಯೂಸ್ ಮಾಡಿದ್ದು ಅವ್ರಿಗೆ ಯೂಸ್ ಮಾಡಿದ್ದು ಮಾಡಲ್ಲ. ಎಲ್ಲ ಪ್ರತಿಯೊಂದು ಅಷ್ಟೇ ಸಪ್ರೇಟಾಗೆ ಯೂಸ್ ಮಾಡ್ತಾರೆ. ನೋಡಿ ನಾನೀಗ ಹಾಕ್ಸ್ಕೊಳ್ಳೋಕ್ಕೆ ಕೂತೆ. ಅದೇನೋ ಫಸ್ಟು ಕ್ರೀಮ್ ಹಚ್ತಾರೆ. ಈಗಿಂದ ಎಲ್ಲ ರಾ ವಿಡಿಯೋಸೇ ಬರುತ್ತೆ. ನೋಡಿ ಹೇಗಾಯಿತು ಎಕ್ಸ್ಪೀರಿಯನ್ಸು ಅದೆಲ್ಲ ಡೀಟೇಲಾಗಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನನಗನ್ಸಿದಂಥ ಜೆನ್ಯೂನಾಗಿ ಇರೋವಂಥ ರಿವ್ಯೂನ ನಾನು ಕೊಡ್ತೀನಿ. ನೋಡಿ ಮೆಜರ್ಮೆಂಟ್ ನೋಡ್ಕೊತಾ ಇದ್ದಾರೆ ಹೇಗೆ ಹಾಕೋದು ಅಂತ. ನಾನು ಸ್ವಲ್ಪ ಕೆಳಗಾಯ್ತೇನೋ ಅಂತ ಹೇಳಿದೆ, ಬಟ್ ಇಲ್ಲ ಅದೇ ಥರನೇ ಹಾಕೋದು ಅಂತ ಕೀರ್ತಿದಿದ್ದು ಹೇಳಿದರು. ಸೊ ಓಕೆ ಅಂತ ಹೇಳಿ, ಬಟ್ ಫಿನಿಶಿಂಗ್ ಮಾತ್ರ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ನೋಡಿ. ನನ್ನ ಫಸ್ಟ್ ಟ್ಯಾಟೋ ಇದು, ನನ್ನ ಹಬಿಗೋಸ್ಕರ, ನಮ್ಮ ಮನೆಯವರಿಗೋಸ್ಕರ ಫಸ್ಟ್ ಟ್ಯಾಟೋ. ತುಂಬ ವರ್ಷದಿಂದ ನಾನು ಹಾಕ್ಸ್ಕೋಬೇಕು ಅಂತಿದ್ದೆ. ಫೈನಲಿ ಅದು ಈಗ ನನಗೆ ಸಾಕ್ತಾಯಿದೆ. ನಾನು ಎದ್ದು ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆ ಇಲ್ವೋ ಮೆಜರ್ಮೆಂಟು ಹಾಕಿದ್ದೇನೆ ಇಲ್ಲ ಅಂತ. ಅವರು ಆ್ಯಕ್ಚುಲಿ ಸಾಂಗ್ ಹಾಕಿ ಕೂರಿಸ್ತಾರೆ. ನಾನು ಬೇಡ ಬ್ರದರ್ ಕಾಪಿರೈಟ್ ಬರುತ್ತೆ, ಬೇಡ ಹಾಕಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈಗಿಂದೆಲ್ಲ ಫುಲ್ಲು ರಾ ಆಗಿ ವಿಡಿಯೋ ಬರುತ್ತೆ. ಫಸ್ಟು ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಲ್ಲ ನಾನು ಹೇಳ್ತೀನಿ, ಬನ್ನಿ ನೋಡೋಣ. One, two, three, start. Papa levo. Oh my god. Mando? Dakul no gap में. Hey दीदी, रॉबी चाकू गेम कापला तो वाले वाला. वाह, वाइब्रेशन होता थोड़ा. मम्मी. गाना गप्परते गाना यस कंप्लीट पोस्टर कसा होता है जरा. ए नाही हो, खर्रा भी घेऊन कापला सका वाले. ते वाइब्रेशन के वाले वाइब्रेशन होतं ते. ए याला मी काय वाटलं पाणी आलं गडते गडत ना कोटा इनी एक सोनो बाय आई गो नमस्ते मम्मी तू सादर काय होत नाही आहे. इधर कैमरा तिथं असं करेक्ट हात इकडे तर अजून तो स्टार्ट में उन्होंने कपड़ा सुकवलं मला. सोडताना सोडला तो गप्प राहते आणि तो कपड़ा सुकवालाय. आई गो बाई दुकाले बाई विचारते की ನಿಂಗಿದು ಬೇಕಿತ್ತ ಮಗು ಒಬ್ಬಸು ಅಂತ ಮುಸುವನೆ ಇದು ಬೇಕಿತ್ತ ಮಗನೇ ಒಬ್ಬಸು. अजून फिल करावते थोड़ा समय फिल करा अजून नाही दुकाला कुठला बचू बट खवायला पाहिजे का तिथातच काढायचा ना. तो लेट्स फोकस करना. हाय बोल सोना, हाय बोल सोना. हाय म्हणे बोल. हां तुझ्या असं तर लई दुकान चुबेट त्यांनीलाच थोडं काय बी होणे रडले की काय फर्स्ट टाइम एक्सपीरियंस नाही रडले ना मम्मी रियल एक्सपीरियंस ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಗಾಡಿ आता तुम्ही गाडी मारता रस्ते बघा. चुपट थोडा आहे ಫಿಲ್ ಮಾಡ್ತೀರಲ್ಲ ಅದು ಫಿಲ್ ಕಲಿಸ್ತಾರೆ ಹಾಯ್ ಅದು ತನ್ನ ಅನ್ನಿಸ್ತಾರೆ ಲೈನ್ಸ್ ಅಲ್ಲ.
वरे आला आला सकल लय दुकान आहे काय हे पा हड्डील बॉल आहे ती त्याची नाही बंडू बंडू कुठे नाही अजून नाही म्हणे ग बाई अजून का नाही काय करायला फिल करावं म्हणे अजून बॉर्डर लाईन त्रडाले तो मम्मी गाणं गाणं तर गप्तर राहते आणि जरा मोठा घेतलं खाना दೊಡ್ಡದ ಅದು ते व्हिडिओ तरी असावा दिदीचा होता यूट्यूब मध्ये घालार ಬಟ್ ಎಲ್ಲರೂ ಟ್ರೈ ಮಾಡ್ಬೋದು ತುಂಬಾ ನೋವಾಗ್ತಿದೆ ಎಲ್ಲಾ ತರ ಅನಿಸ್ತಿದೆ ಫ್ರೆಂಡ್ಸ್ ನಾನು ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದೆ ಸ್ವಲ್ಪ ಮರಾಠಿಯಲ್ಲಿ ಮಾತಾಡಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ರಿ ಬಟ್ ಯಾರ್ಯಾರೆಲ್ಲ ಟ್ಯಾಟೋ ಹಾಕ್ಸ್ಕೋಬೇಕಂತ ಆಸೆ ಇದ್ದು ಭಯ ಇರುತ್ತಲ್ಲ ಆ ಭಯನ ಸೈಡಿಗಿಟ್ಟು ಆರಾಮಾಗಿ ಹಾಕ್ಸ್ಕೋಬೋದು ಏನು ಅಷ್ಟೊಂದೇನು ಪೇಯ್ನ್ ಆಗಲ್ಲ 1 ಆರ್ 2 ಡೇಸ್ ಅಷ್ಟೇ ಸ್ವಲ್ಪ ಪೇಯ್ನ್ ಇರುತ್ತೆ ಬಟ್ ಅವ್ರು ಹೇಳ್ದಂಗೆ ನಾವು ವ್ಯಾಸ್ಲಿನು ನಿವಿಯಾ ಸಾಫ್ಟು ಅದೆಲ್ಲ ಹಚ್ತಾ ಬಂದರೆ ಏನೂ ಆಗಲ್ಲ ಆರಾಮಾಗಿ ನಾವು ಹಾಕೋಬೋದು ನನ್ನ ಇದು ಒಂದು 4 ಇಯರ್ಸಿಂದನೂ ಆಸೆ ಇತ್ತು 3-4 ಇಯರ್ಸಿಂದ ಹೇಳಿದ್ನಲ್ಲ 2-3 ಸತಿ ಹೋಗಿ ಹೋಗಿ ವಾಪಸ್ ಬಂದೆ ಅಂತ ಫೈನಲಿ ಇವತ್ತು ನನ್ನ ಆಸೆ ಪೂರ್ತಿ ಆಯಿತು ನಾನು ಅವರಿಗೆ ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದು ವಿಡಿಯೋ ಇದರಲ್ಲಿ ಇದೆ ಲಾಸ್ಟಿಗೆ ಗ್ಲಿಮ್ಸ್ ಇದೆ ನೋಡಿ ನಾನು ನೋಡಿ ಎಷ್ಟು ಡಿಟೇಲಿಂಗಾಗಿ ವರ್ಕ್ ಮಾಡಿದರು ಅಂದರೆ ಒಂದೊಂದು ಪಾಯಿಂಟು ಸಹಿತ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಬೇಗ ಡಲ್ ಆಗಲ್ಲ ಟ್ಯಾಟೋ ಅವರು ಹೇಳಿದರು ನಾನು ಬ್ಲ್ಯಾಕೇ ಇರುತ್ತಾ ಅಂತ ಕೇಳಿದೆ ಬಟ್ ಇರಲ್ಲ ಮೇಡಮ್ ಅದು ಫಾರಿನರ್ಸ್ಗೆ ಏನೋ ಒಂದು ಪ್ರೋಟೀನೋ ವಿಟಮಿನ್ ಏನೋ ಅಂದರು ಅದು ಅವ್ರಿಗೆ ಕಡಿಮೆ ಇರುತ್ತೆ ಹಾಗಾಗಿ ಅವ್ರದ್ದು ಬ್ಲ್ಯಾಕ್ ಇರುತ್ತೆ ನಮ್ಮಲ್ಲಿ ನಮ್ಮ ಇಂಡಿಯನ್ಸಿಗೆ ಅದು ಜಾಸ್ತಿ ಇರುತ್ತೆ ಹಾಗಾಗಿ ಅದು ಗ್ರೀನ್ ಕಲರಿಗೆ ಟರ್ನ್ ಆಗುತ್ತೆ ಅಂತ ಹೇಳಿದರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಫೈನಲಿ ಟ್ಯಾಟೋ ಆಯಿತು ಏನೋ ಒಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಇದೆ ನೋಡಿ ಸರ್ಪ್ರೈಸು ಸಚಿನ್ ಟ್ಯಾಟೋಸ್ ಅಂತ MCC B ಬ್ಲಾಕಲ್ಲಿ ಇರೋದು ಬ್ರೋ ಹೆಸರು ಸಚಿನ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸ್ವಲ್ಪನೂ ಪೇನ್ ಆಗಲಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ ಪೇನ್ ಆಯಿತು ಬಟ್ ವ್ಯಾಕ್ಸ್ ಹೆಂಗೆ ಮಾಡ್ಕೊತೀವಲ್ಲ ಆ ಥರ ಅಷ್ಟೇ ವೈಬ್ರೇಷನ್ ಆಗ್ತಿದ್ದಂಗೆ ಗೊತ್ತಾಗಲ್ಲ ಅದು ಪೇನ್ ಆಗ್ತಿರೋದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾನೆಲ್ಲೋ ಫುಲ್ಲು ಅಳ್ತೀನೇನೋ ಅಂದ್ಕೊಂಡಿದ್ದೆ ಬಟ್ ಒಂದು ಡ್ರಾಪು ಕಣ್ಣೀರು ಬರಲಿಲ್ಲ ಅಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ತುಂಬ ದಿನದ ಆಸೆ ಇವತ್ತು ನನ್ಸಾಯ್ತು ನಂದು ಅದು ನಮ್ಮ ಕೀರ್ತಿ ದೀದಿ ಧೈರ್ಯ ಕೊಟ್ಟು ಕರ್ಕೊಂಡು ಬಂದರು ಚೆನ್ನಾಗಾಯ್ತು ಥ್ಯಾಂಕ್ ಯು ಯಾ ನೋಡಿ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ Oh, hi, thank you. Oh, you can't unlock your bag. ಹೇಗಿದೆ ಸಚಿನ್ ಕುಮಾರ್ Super, super. ಶಮ್ಮುಲ್. ತಿಸ್ಕೊ. ಅಣ್ಣ ಕೊಡು. ಮತ್ತೆ ಕಣ್ಮುಚ್ಚಿ ಕಣ್ಮುಚ್ಚಿ. ನೀವು ಕಣ್ಮುಚ್ಚಿ. ಉತ್ತರ ಮಮ್ಮಿ 4 ಗಂಟೆಗೆ ಹೋಗಿ ಸಚಿನ್ ಮನೆ
ಓ ಹೇಗನ್ನಿಸ್ತು ಸಚಿನ್ ಕುಮಾರ್? ಸೂಪರ್ ಸೂಪರ್. ಚೆನ್ನಾಗಿ. ನಮ್ಮ ಮನೆಯವರು ಕೂಡ ತುಂಬಾ ಸರ್ಪ್ರೈಸ್ ಆದರು. 1% ಕೂಡ ಎಕ್ಸ್ಪೆಕ್ಟೇಷನ್ ಇದ್ದಿದ್ದಿಲ್ಲ ಅವ್ರದ್ದು ನಾನು ಟ್ಯಾಟೋ ಹಾಕ್ಸ್ಕೊತೀನಿ ಅಂತ. ಅವ್ರಿಗೊಂದು ಸ್ವಲ್ಪನೂ ಕ್ಲೂ ಕೊಟ್ಟಿದ್ದಿಲ್ಲ ನಾನು. 2-3 ಡೇಸ್ ಅವರಿಂದ ಹೈಡ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.